ವಿಶ್ವ ನಾಯಕ ನರೇಂದ್ರ ಮೋದಿಜಿಯವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಸೇರೋಕ್ಕೋಸ್ಕರ ನಾವೆಲ್ಲ ಸೇರಿದ್ದೇವೆ. ಮೋದಿಜಿಯವರ ವ್ಯಕ್ತಿತ್ವ, ನಾಯಕತ್ವ ಮತ್ತು ದೂರದೃಷ್ಟಿ ಕೇವಲ ಭಾರತೀಯರಿಗೆ ಮಾತ್ರವಲ್ಲ, ಇಡೀ ವಿಶ್ವಕ್ಕೆ ಆದರ್ಶವಾಗಿದೆ, ಪ್ರೇರಣೆಯಾಗಿದೆ. ಪ್ರಧಾನಿ ಮೋದಿಜಿಯವರ ಜನ್ಮದಿನವನ್ನು ವೈಯಕ್ತಿಕ ಸಂಭ್ರಮವಾಗಿ ಆಚರಿಸದೇನೆ ಸೇವಾ ದಿವಸ ಆಚರಿಸ್ತಾ ಇರುವಂಥದ್ದು ಮೋದಿಜಿಯವರ ವ್ಯಕ್ತಿತ್ವದ ಪ್ರತಿಬಿಂಬ ಎಂದರೆ ತಪ್ಪಾಗಲಿಕ್ಕಿಲ್ಲ. ಒಬ್ಬ ನಾಯಕನ ಜನ್ಮದಿನ ಕೋಟ್ಯಾಂತರ ಭಾರತೀಯರಿಗೆ ಒಂದು ರಾಷ್ಟ್ರೀಯ ಸೇವೆಯ ಸಂಕಲ್ಪವಾಗಿ ಪರಿವರ್ತನೆಗೊಂಡಿರುವಂಥದ್ದು ಶ್ಲಾಘನೀಯ ಮಾತ್ರವಲ್ಲ, ಅಭೂತಪೂರ್ವವಾದಂಥದ್ದು. ಇಡೀ ದೇಶಾದ್ಯಂತ ನಮ್ಮ ಪಕ್ಷದ ಕೋಟ್ಯಾಂತರ ಕಾರ್ಯಕರ್ತರು, ಅಭಿಮಾನಿಗಳು ಸ್ವಯಂ ಪ್ರೇರಿತರಾಗಿ ಮೋದಿಜಿಯವರ ಜನ್ಮದಿನದಂದು ಹೆಮ್ಮೆಯ ಸಂಭ್ರಮಗಳಿಂದ ರಕ್ತದಾನ, ಸ್ವಚ್ಛತಾ ಅಭಿಯಾನ, ಬಡವರಿಗೆ ಸಹಾಯ, ಪರಿಸರ ಸಂರಕ್ಷಣೆ ಅಂತ ಸಾರ್ಥಕ ಸೇವಾ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಪ್ರಧಾನಿ ಮೋದಿಜಿಯವರು ತಮ್ಮನ್ನು ತಾವು ಪ್ರಧಾನ ಸೇವಕ ಅಂತ ಕರೆದುಕೊಳ್ತಾರೆ. ಅಧಿಕಾರವನ್ನು ಸ್ಥಾನಮಾನ ಎಂದು ಪರಿಗಣಿಸದೆ ಸೇವೆಯ ಸಾಧನ ಎಂದು ತೋರಿಸಿಕೊಟ್ಟಿದ್ದಾರೆ. ನೀರು ಕೂಡ ಅವರ ಪ್ರತಿಯೊಂದು ಹೆಜ್ಜೆ ದೇಶ ಸೇವೆ, ಸಮರ್ಪಣೆ ಮತ್ತು ನಿರಂತರ ಪರಿಶ್ರಮದ ಸಂಕೇತವಾಗಿದೆ. ಅಂತ ಮಹಾನ್ ನಾಯಕನ ಹೆಸರಿನಲ್ಲಿ ನಮ್ಮ ಕಾರ್ಯಕರ್ತರು ದೇಶಾದ್ಯಂತ ಸೇವಾ ಕಾರ್ಯಗಳು, ಮೋದಿಜಿಯವರ ವಿಕಸಿತ ಭಾರತ ನಿರ್ಮಾಣದ ಸಂಕಲ್ಪ ನೇರವಾಗಿ ಕೊಡುಗೆ ನೀಡ್ತಾ ಇದೆ. ಈ ಸೇವಾ ಕಾರ್ಯಗಳು ನಮ್ಮ ಪಕ್ಷದ ಸಂಸ್ಕೃತಿಯ ಭಾಗವಾಗಿರಲಿ, ಸಮಾಜಕ್ಕೆ ಸದಾ ಒಳಿತನ್ನು ಮಾಡುವ ಮನೋಭಾವವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ನಮ್ಮೆಲ್ಲರಿಗೂ ಪ್ರೇರಣೆ ನೀಡ್ತಾ ಇರುವಂಥ ಹೆಮ್ಮೆಯ ಪ್ರಧಾನಿ ಮೋದಿಜಿಯವರು ಆರೋಗ್ಯವಂತರಾಗಿ ಇನ್ನೂ ಸುದೀರ್ಘ ಕಾಲ ದೇಶ ಸೇವೆ ನಡೆಸುತ್ತಾ ಭಾರತವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಶಕ್ತಿಯನ್ನು ಪಡೆಯಲಿ ಎಂದು ಹಾರೈಸೋಣ. ಪಕ್ಷದ ಕಾರ್ಯಕರ್ತರ ಸೇವಾ ಕಾರ್ಯಗಳಿಗೆ ಮತ್ತು ಬದ್ಧತೆಗೆ ನನ್ನ ಅಭಿನಂದನೆಗಳು.